ಬನ್ನಿ ಇವತ್ತು 1 kg ಮಟನ್ ಕರಿ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ಹಾಕಿ ಮಾಡೋದು ಇಲ್ಲ ಬ್ಯಾರೆ ಬಂದ್ ಮಾಡೋದು. ಬರ್ರಿ ಇವತ್ತು ಸ್ಪೆಷಲ್ ನಮ್ಮ ಮನೆಯದ ಮಟನ್ ಕರಿ ಮಾಡೋಣ. ಅದಕ್ಕೆ ಬೇಕಾದ ಸಾಮಾನು ಎಣ್ಣೆ ರೀ, ಮಸಾಲ, ಖಾರ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಮತ್ತು ಅದಕ್ಕೆ ಬೇಕಾದ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ. 1 kg ಮಟನಿಗೆ ಮೊದಲು ಉಪ್ಪು, ಖಾರ, ಅರಿಶಿನ ಪುಡಿನ ಹಾಕಿ ಕಲಿಸಿ ಒಂದು ಅರ್ಧ ತಾಸು ನೆನೆಯಲಿಕ್ಕೆ ಇಡಬೇಕು. ಅಂದ್ರೆ ಟೇಸ್ಟ್ ಒಂದು ಸ್ವಲ್ಪ ಚಲೋ ಬರುತ್ತೆ. ಅದಕ್ಕೆ ಹಾಕಿ ಮಾಡೋಣ. ಫಸ್ಟ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಕಾಯಲಿಕ್ಕೆ ಇಡಿ. ನಮ್ಗೆ ಎಷ್ಟು ಅವಶ್ಯಕತೆ ಅಷ್ಟು ಹಾಕಿ ನೋಡಿ. ಎಣ್ಣೆ ಕಾದಿಂದಾಗ ಮಟನ್ ಹಾಕಿ ಮಟನ್ ಕುದಿಸ್ರಿ. ಚೆನ್ನಾಗಿ ಕುದಿಸ್ಬೇಕಂದ್ರೆ ನಾವು ಈಗ ಒಲೆ ಮೇಲೆ ಆಯ್ತು ನಾರ್ಮಲ್ ಮಾಡ್ತಿದ್ದೆ. ಗ್ಯಾಸ್ ಮೇಲೆ ಮಾಡೋದಕ್ಕೆ ಕುಕ್ಕರ್ನಾಗ ಬೇಕು ಕುದೀಲಿ ಅಂತಂದ್ರೆ ಕುಕ್ಕರ್ನ ಹಾಕಿ ಮಾಡೋದಕ್ಕೆ. ಎಣ್ಣೆ ಪೂರ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಪೂರ ಮಟನ್ನ ಮಿಕ್ಸ್ ಮಾಡಿ ಆಮೇಲೆ ಬಾಯಿ ಮುಚ್ಚಿಟ್ಟಿರಿ ಕುದಿಲಿಕ್ಕೆ. ಬಾಯಿ ಮುಚ್ಚಿ ಒಂದು 10 ನಿಮಿಷ ಇಡ್ರಿ. ಬಾಯಿ ಹಾಕಿ 10 ನಿಮಿಷ ಕುದಿಲಿಕ್ಕೆ ಬಿಡಿರಿ. ಅಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರ ಟೇಸ್ಟ್ ಬರ್ತೈತೆ. ಆದ್ರೆ ನಮ್ಗೆ ಇಲ್ಲ, ಅದ್ರ ಸಂಬಂಧ ಪೇಸ್ಟ್ ತಂದೇವಿ. ಕರಿ ಮಾಡೋದು ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ರಿ. ಮೊದಲು ಹಾಕಿದ್ದಿತ್ತು, ಅದ್ರ ಸಂಬಂಧ ಸ್ವಲ್ಪ ಹಾಕಿ. ಜಾಸ್ತಿ ಆದರೂ ಸರಿ ಆಗಲ್ಲ. ಎಣ್ಣೆ ಕುದಿ ಮಟ ಬಿಡಿ. ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಎಣ್ಣೆ ಇದು ಮಾಡಿ. ಬೀಜ ಮತ್ತು ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಆಗಲೇ ಮಟನ್ ಇದರಲ್ಲಿ ಕುದಿಸಿತ್ತಲ್ಲ ಅದರಲ್ಲಿ ಕಂಟಿನ್ಯೂ ಮಾಡೋದು. ಉಳ್ಳಾಗಡ್ಡಿ ಹಾಕೋರಿ. ಕರಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಉಳ್ಳಾಗಡ್ಡಿ ಹಾಕೋರಿ, ಇಲ್ಲಾಂದ್ರೆ ನಾರ್ಮಲ್ ಹಾಕೋರಿ. ಮತ್ತು ಹಸಿಮೆಣಸಿನ್ಕಾಯಿ ಎಣ್ಣೆಲೆ ಫ್ರೈ ಮಾಡ್ತೀವಿ. ಅಂದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ಖಾರ ಹಾಕೋದಾಗಲ್ಲ. ಈಗ ಉಳ್ಳಾಗಡ್ಡಿ ಹಾಕಿದ್ದು ಸ್ವಲ್ಪ ಬಂಗಾರ ಕಲರ್ ಬರೋ ಮಟನು ಕುದೀಲಿ. ಅಂದರೆ ಮೆದುವಾಗಿ ಟೇಸ್ಟ್ ಬರುತ್ತೆ ಚಿಕನ್, ಇಲ್ಲಾಂದ್ರೆ ಟೇಸ್ಟ್ ಬರಲ್ಲ. ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಇದ್ದು ನೋಡ್ಕೊಂಡಿಂದ ಟಮಾಟೆ ಹಾಕಿ. ಟಮಾಟೆ ಒಳಗೆ ಇದ್ದಿದ್ದು ನೀರೆಲ್ಲ ಕಿತ್ತು ಹೋಗೋತನೂ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕರಿ ಮಾಡ್ಕೊಂಡ್ರೆ. ಇಲ್ಲಾಂದರೆ ಟಮಾಟೆ ಹಸಿ ಬಿಸಿ ಇರುತ್ತೆ. ಅದೇ ಸಂಬಂಧ ನೀರು ಬಿಡೋ ತನೂ ಟಮಾಟೆನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಇಂದಾಗ ನಮ್ಗೆ ಎಷ್ಟು ಜರೂರತ್ ಐತಿ ಅಷ್ಟು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಡು. ಆಲ್ರೆಡಿ
ಹಸಿ ಮೆಣಸಿನ್ಕಾಯಿ ಹಾಕಿದ್ದ ಕಾರಣ ಸ್ವಲ್ಪ ಖಾರದ ಪುಡಿಯನ್ನು ಸ್ವಲ್ಪ ಹಾಕಬೇಕು. ಅಡಿಗೆ ರುಚಿ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಹಳದಿ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೋರಿ. ಆಮೇಲೆ ಗರಂ ಮಸಾಲ, ಎಲ್ಲ ಐಟಮ್ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿದ ಮಟನ್ ಇದೆಯಲ್ಲ ಇದ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವನು ಆಮೇಲೆ ಕುದಿಲಿಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಾಕು, ಇಷ್ಟೇ ನೀರು ಸಾಕು, ಇಷ್ಟೇ ರೆಡಿ ಆಯ್ತು. ಬರ್ರಿ ನಮ್ಮ ಮಟನ್ ಕರಿ ಹೆಂಗೈತೆ ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಧನ್ಯವಾದ.